ಮುಖ್ಯವಾದಂಥ ಒಂದು ಪಾತ್ರ ನಿರ್ವಹಿಸಿ ಮಹಾತ್ಮ ಗಾಂಧಿಯವರ ಜೊತೆ ಜವಾಹರ್ಲಾಲ್ ನೆಹರೂರ ಜೊತೆ ಅದೇ ರೀತಿಯಾಗಿ ಸಮಸ್ತ ಭಾರತದ ಗಣ್ಯ ನಾಯಕರಿದ್ದರು ಅವ್ರ ಜೊತೆ ಸೇರಿಕೊಂಡು ಭಾರತದ ಒಂದು ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿದರು. ಸರ್ದಾರ್ ಪಟೇಲ್ ಒಂದು ವೇಳೆ ಹುಟ್ಟಿದಿಲ್ಲ, ಸರ್ದಾರ್ ಪಟೇಲ್ ಒಂದು ವೇಳೆ ಮೊದಲೇ ಗೃಹ ಮಂತ್ರಿ ಆಗಿರಲಿಲ್ಲ ಅಂತ ಇವತ್ತಿನ ದಿವಸ ಶ್ಯಾಮ್ ನಾಟಿಕರ್ ಆಗಲಿ, ಲಕ್ಷ್ಮಣ್ ದಸ್ತಿ ಆಗಲಿ, ಇವತ್ತು ವೀರೇಂದ್ರ ಪಾಟೀಲ್ ಆಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ, ಧರಮ್ ಸಿಂಗ್ ಆಗಲಿ, ಯಾರೇ ಇವತ್ತಿನ ದಿವಸ ನಾವೇನೋದಲ್ಲ ಜನಪ್ರತಿನಿಧಿಗಳು ಆಗ್ತಿದ್ದಿಲ್ಲ, ಹೋರಾಟಗಾರರು ಆಗ್ತಿದ್ದಿಲ್ಲ. ನಮ್ಮ ಪ್ರದೇಶ ಡೆಮಾಕ್ರಸಿ ಭಾರತದಲ್ಲಿ ಇರ್ತಾ ಇದ್ದಿಲ್ಲ. ಇದು ಕಟು ಸತ್ಯ. ತಿಳ್ಕೊಂಡು 1947 ಆಗಸ್ಟ್ 15 ಭಾರತ ಸ್ವತಂತ್ರ ಆಯಿತು. ನಮಗೆ ಸ್ವತಂತ್ರ ಆಗಿಲ್ಲ. ಸರ್ದಾರ್ ಪಟೇಲ್ ಅವರ ದಿಟ್ಟತನದಿಂದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪರಿಣಾಮಕಾರಿ ಸಲಹೆಯಿಂದ ಸರ್ದಾರ್ ಪಟೇಲ್ ಅವರು ನಿಜಾಮ್ ಹೈದರಾಬಾದ್ ರಾಜ್ಯದ ಮೇಲೆ ಆಪರೇಷನ್ ಪೋಲೋ ಮಾಡ್ತಾರ. 5 ದಿವಸ ಆಪರೇಷನ್ ಪೋಲೋ ನಡೀತದ. 1948 13ನೇ ಸೆಪ್ಟೆಂಬರ್ಲಿಂದ 1948 17ನೇ ಸೆಪ್ಟೆಂಬರ್ವರೆಗೆ 5 ದಿವಸ ಪೊಲೀಸ್ ಕಾರ್ಯಾಚರಣೆ ಆದ್ಮೇಲೆ ನಮ್ಮ ರಾಜ ಉಸ್ಮಾನ್ ಅಲಿ ಖಾನ್ ಅವರು ಶರಣಾಗಿ मैं भारत देश में शामिल होता हूँ, मैं डेमोक्रेटिक कंट्री में शामिल होता हूँ, ಭಾರತ್ ಮಾತಾ ಕಿ ಜೈ ಬೋಲ್ತಾ ಅಂತೇಳಿ ಹೈದರಾಬಾದ್ನಲ್ಲಿ ಭಾರತ ದೇಶ ಜೆಂಡ ಏರಿಸಿದ್ರು ಅವರು. ಅಂದಿನಿಂದ ನಾವು 17ನೇ ಸೆಪ್ಟೆಂಬರ್ 1948 ಭಾರತ ದೇಶದಾಗ ಸೇರಿದ್ದೀವಿ. ಅದಕ್ಕೆ ಮೂಲ ಕಾರಣ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮತ್ತು ಇವರ ಜೊತೆಯಲ್ಲಿ ನಮ್ಮ ಒಂದು ಹೈದರಾಬಾದ್ ರಾಜ್ಯದ ಸ್ವಾಮಿ ರಮಾನಂದ ತೀರ್ಥ ಅವರು, ಶರಣಗೌಡ ಇನಾಮದಾರ್ ಅವರು, ಚಂದ್ರಶೇಖರ್ ಪಾಟೀಲ್ ಮಾಗವ್ ಅವರು, ರಾಮಚಂದ್ರ ವೀರಪ್ಪ ಅವರು, ಮಟ್ಪಾರಿ ನಾಗಪ್ಪ ಅವರು, ವಿದ್ಯಾಧರ್ ಗುರ್ಜಿ ಅವರು, ಹಕಿಕತ್ರಾವ್ ಚುರುಪ್ಪಿಕರ್ ಅವರು, ಅದೇ ರೀತಿಯಾಗಿ ಆರ್ ವಿ ಬೀಡಪ್ಪ ಅವರು, ಈ ರೀತಿ 25 ಸೇನಾಧಿಪತಿಗಳು 2950 ಫ್ರೀಡಮ್ ಫೈಟರ್ಸ್ ಇವತ್ತು ಫೈಟ್ ಮಾಡಿದ್ಕ ನಮಗೆ ಏನದಲ್ಲ ಹೈದರಾಬಾದ್ ರಾಜ್ಯದಿಂದ ಭಾರತದಲ್ಲಿ ಸೇರ್ಲಕ್ಕ ನಮ್ಗೆ ಅನುವಾಯಿತು. ಅದಕ್ಕೆ ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ ನಮ್ಮ ಸಾಮಾನ್ಯ ಮನುಷ್ಯ ಅಲ್ಲ. ಇವತ್ತಿನ ದಿವಸ ಸರ್ದಾರ್ ಪಟೇಲ್ ಅವ್ರ ವಿಚಾರ ಭಾಳ ಮುಖ್ಯ ಅದ. ನಿನ್ನೆ ನಮ್ಮ ಪ್ರಿಯಾಂಕರ್ಗೆ ಸಾಬ್ರಿಗೆ ಹೇಳಿದ ನೀವು ಬರಬೇಕು ಅಂದ್ರೆ ಅವರು 8 ದಿವಸ ಮೊದಲೇ ಹೇಳಿದ್ರೆ ದಸ್ತಿಯವರೇ ನಾ 10ಕ್ಕೆ ಇರ್ತಿದ್ದ, ನಮ್ಮ ಫ್ಲೈಟ್ ಏನದ 1 ಗಂಟೆಗೆ ಬರ್ತಾ ಇದೆ, ಅದಕ್ಕೆ ದಯವಿಟ್ಟು ಮುಂಜಾನೆ ಪಟೇಲ್ ಅವ್ರಿಗೆ ನಮನ ಸಲ್ಲಿಸ್ರಿ. ಸರ್ದಾರ್ ಪಟೇಲ್ ಅವ್ರ ವಿಚಾರ ಭಾಳ ಮುಖ್ಯ ಅದ. ಒಂದು ಭಾವೈಕ್ಯತೆ ದೃಷ್ಟಿಯಿಂದ, ಸಾಮಾಜಿಕ ಸಾಮರಸ್ಯ ದೃಷ್ಟಿಯಿಂದ, ದೇಶದ ಏಕತೆ ದೃಷ್ಟಿಯಿಂದ, ದೇಶದ ಅಖಂಡ ದೃಷ್ಟಿಯಿಂದ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ಯಾರ, ದೇಶ ಮೊದಲು, ದೇಶ ಇದ್ರೆ ನಾವಿರ್ತೀವಿ, ದೇಶ ಇದ್ರೆ ಮುಸಲ್ಮಾನ್ ಇರ್ತೀವಿ, ದೇಶ ಇದ್ರೆ ಹಿಂದೂಗಳು ಇರ್ತೀವಿ, ದೇಶ ಇದ್ರೆ ಕ್ರಿಶ್ಚಿಯನ್ ಇರ್ತೀವಿ, ದೇಶ ಇದ್ರೆ ಪಾರ್ಸಿಗಳು ಇರ್ತೀವಿ, ದೇಶ ಇದ್ರೆ ಸಮಸ್ತ ಜನಾಂಗ ಇರ್ತೀವಿ. ಅದಕ್ಕೆ ದೇಶ ಮೊದಲು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಅದೇ ಮಾತನ್ನು ಮುಂದುವರಿಸ್ಕೊಂಡು ಹೋಗಿ ಸರ್ದಾರ್ ಪಟೇಲ್ ಅವರು ದಿಟ್ಟದಿಂದ ಅಂಬೇಡ್ಕರ್ ಅವ್ರ ಮಾತು ಕೇಳಿ ಇವತ್ತು ನಮಗೆ ಪೊಲೀಸ್ ಕಾರ್ಯಾಚರಣೆ ಮಾಡಿದ್ಕ ನಮ್ಮ ಒಂದು ಭಾಗ ಭಾರತ ದೇಶದಲ್ಲಿ ಸೇರಿತು. ನಮ್ಮ ಮೊದಲನೇ ಗವರ್ನರ್ ಆದ ಉಸ್ಮಾನ್ ಅಲಿ ಖಾನ್ ಅವರು ಸಹ ಮೆಚ್ಕೊಂಡ್ರು. ನಾ ಭಾಳ ತಪ್ಪು ಮಾಡ್ದ, ಕಾಸಿಂ ರಜವಿ ಮಾತು ಕೇಳಿ ನಾ ಮೊದಲೇ 1 ವರ್ಷ ಮೊದಲು ಸೇರಬೇಕಾಗಿತ್ತು. ಅದಕ್ಕೆ ಅವ್ರು ಪಶ್ಚಾತ್ತಾಪ ಪಟ್ಟರು. ಅದಕ್ಕೆ ಅವ್ರು ಗುಣ ಮೆಚ್ಕೊಂಡು ಭಾರತ ಸರ್ಕಾರ ಜವಾಹರ್ ನೆಹರು ಅವರು, ಪಟೇಲ್ ಅವರು, ಉಸ್ಮಾನ್ ಅಲಿ ಖಾನ್ ಅವರು ಫಸ್ಟ್ ಗವರ್ನರ್ ಮಾಡಿದ್ರು ಹೈದರಾಬಾದ್ ಸ್ಟೇಟ್. ಅದಕ್ಕೆ ನಮ್ಮ ಭಾಗ ಜನರು, ಕಲ್ಯಾಣ ಕರ್ನಾಟಕದವರು ಮತ್ತು ಭಾರತ ದೇಶರು ನಿಜವಾದ ಇತಿಹಾಸ ತಿಳ್ಕೊಲಾರ್ದೆ ಏನಾದ್ರು ತಪ್ಪು ಕಲ್ಕತೆ ಮಾಡಿಕೊಂಡು ತಮ್ಮಲ್ಲೇ ವೈಮನಸ್ಯ ಮಾಡ್ಕೊತಾ ಇದ್ದಾರ. ಇದು ಸರಿಯಲ್ಲ. ಅದಕ್ಕೆ ಸರ್ದಾರ್ ಪಟೇಲ್ ಅವ್ರ ವಿಚಾರಧಾರೆಗಳು ಪ್ರಸ್ತುತ ಭಾರತಕ್ಕೆ, ಪ್ರಸ್ತುತ ಕರ್ನಾಟಕ, ಪ್ರಸ್ತುತ ಕಲ್ಯಾಣ ಕರ್ನಾಟಕ ಎಲ್ಲ ಕ್ಷೇತ್ರದಲ್ಲಿ, ಅಭಿವೃದ್ಧಿ ಕ್ಷೇತ್ರದಲ್ಲಿ, ಅಖಂಡತೆ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ರಕ್ಷಣೆ ಕ್ಷೇತ್ರದಲ್ಲಿ, ಏಕತೆ ಕ್ಷೇತ್ರದಲ್ಲಿ ಪ್ರಸ್ತುತ ಅವಶ್ಯದ ಅಂತ ಹೇಳ್ತೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಬಹಳಷ್ಟು ಎಲ್ಲ ಗಣ್ಯರು ಭಾಗವಹಿಸಿದ್ದಾರೆ. ಶ್ಯಾಮ್ ನಾಟಿಕರ್ ಇದ್ದಾರ, ಹಿರಿಯ ತಜ್ಞರಾದಂಥ ಕುಮ್ನೂರ್ ಇದ್ದಾರ, ಅದೇ ರೀತಿಯಾಗಿ ದೀಕ್ಷಿತವ್ರು ಇದ್ದಾರ, ಅದೇ ರೀತಿಯಾಗಿ ನಮ್ಮ ಸೈದಾಪುರ್ ಇದ್ದಾರ, ಮತ್ತು ನಮ್ಮದು ಗುಲ್ಶೆಟ್ಟಿಯವರು ಇದ್ದಾರ, ಬಸವರಾಜ್ ಕುಮ್ನೂರ್ ಸರು, ಮತ್ತು ದೂರದರ್ಶನ್ ಕೇಂದ್ರದ ಕ್ರಿಯಾಶೀಲ ನಿರ್ದೇಶಕರು ಆದಂಥ ಮಿತ್ರರು ಇದ್ದಾರ. ಅದೇ ರೀತಿಯಾಗಿ ನಮ್ಮ ವಿಜಯ್ ಕುಮಾರ್ ಸಾಹೇಬ್ ಇದ್ದಾರೆ, ಅಸ್ಲಂ ಅವರು ಇದ್ದಾರೆ, ಮಾಜಿದ್ ದಾಗಿ ಅವರು ಇದ್ದಾರೆ, ಬಂಡಪ್ಪ ಅವರು ಇದ್ದಾರೆ, ಬೀದರ್ಲಿಂದ ರೈತ ಮುಖಂಡರಾದಂಥ ಚಂದ್ರಶೇಖರ್ ಪಾಟೀಲ್ ಅವರು, ರಾಜಪ್ಪ ಅವರು, ಅದೇ ರೀತಿಯಾಗಿ ನಮ್ಮ ಶಿವಲಿಂಗಪ್ಪ ಬಂಡಪ್ಪ ಅವರು, ನಮ್ಮ ಎಂ ಬಿ ಲಿಂಗಪ್ಪ ಅವರು, ನಮ್ಮ ಕುಮಾರಸ್ವಾಮಿ ಮಠ ಅವರು, ಮತ್ತು ನಮ್ಮ ಎಲ್ಲ ಬಳಗದವರು ಎಲ್ಲ ನಮ್ಮ ಬಳಗ ವಲ್ಲಭಾಯ್ ಪಟೇಲ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಕಲ್ಯಾಣ ಕರ್ನಾಟಕ ಜನಮಾನಸ ಪರವಾಗಿ, ಸಮಸ್ತ ಕರ್ನಾಟಕ ಪರವಾಗಿ ಅವರನ್ನು ಅನಂತ ನಮನಗಳನ್ನು ಸಲ್ಲಿಸ್ತೀನಿ. ಅವ್ರ ಜನ್ಮದಿನ ಏನು ತಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಣ ದಸ್ತಿ.
ದೂರಿಂದ ಬರ್ರಿ ದೂರಿಂದ ಹೇಳ್ರಿ